सूर्यकोटि समप्रभ निर्विघ्नं कुरु मे देव सर्वकार्येषु सर्वदा।
ಮಾನ್ಯ ಸಭಾಪತಿಗಳು, ಪ್ರಥಮ ಪೂಜಿತ ಶ್ರೀ ವಿಘ್ನ ವಿನಾಯಕನ ಪಾದಾಗ್ರಂಥಗಳಿಗೆ ನಮಸ್ಕರಿಸಿ, ಆದಿದೇವತೆಯಾದ ಶ್ರೀ ಶಾರದಾ ಮಾತೆಯ ಚರಣ ಕಮಲಗಳಿಗೆ ವಂದಿಸಿ, ವೇದಿಕೆಯ ಮೇಲೆ ಮತ್ತು ಮುಂದೆ ಆಸೀನರಾದ ಸಮಸ್ತ ಗುರುಬಳಗಕ್ಕೆ ನಮ್ಮ ಕೋಟಿ ಕೋಟಿ ನಮನಗಳು. ಸರ್ಕಾರಿ ಪ್ರೌಢಶಾಲೆ ಸಿದ್ಧಲಿಂಗನಗರ ಗದಗ್ನ 2005-6ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳನ್ನ ಪ್ರತಿನಿಧಿಸುತ್ತಿರುವ ನಾನು ಶ್ರೀಮತಿ ಮಂಜುಳಾ ಸೂರ್ಯಕಾಂತ್, ಅಸಿಸ್ಟೆಂಟ್ ಪ್ರೊಫೆಸರ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಧಾರವಾಡ, ಇವತ್ತಿನ ಈ ಗುರುವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ತುಂಬಾ ವಿಶೇಷವೆನಿಸಿದ ಈ ಸಮಾರಂಭದ ಮೆರಗನ್ನ ದ್ವಿಗುಣಗೊಳಿಸಿದ ಕರ್ನಾಟಕ ಸರ್ಕಾರದ ಘನ ಗೌರವಾನ್ವಿತ ಸಭಾಪತಿಗಳಾದಂತಹ ಸನ್ಮಾನ್ಯ ಶ್ರೀ ಬಸವರಾಜ ಹೊರಟ್ಟಿ ಸರ್ ನಮ್ಮ ಜೊತೆಗಿರುವುದು ನಮ್ಮೆಲ್ಲರಿಗೂ ಅತೀವ ಸಂತೋಷವನ್ನ ನೀಡಿದೆ. ಸರ್ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಈ ಸಮಾರಂಭಕ್ಕೆ ಘನ ಉಪಸ್ಥಿತಿ ನೆರವೇರಿಸುತ್ತಿರುವ ತಾವು ನಮ್ಮೆಲ್ಲರ ಉತ್ಸಾಹವನ್ನ ಉತ್ತುಂಗಕ್ಕೇರಿಸಿದ್ದೀರಿ. ನಾವೆಲ್ಲರೂ ತಮಗೆ ತುಂಬಾ ಚಿರಋಣಿಯಾಗಿದ್ದೇವೆ ಸರ್. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರು ಎಂದರೆ ಪ್ರತಿಯೊಬ್ಬರ ಜೀವನದ ಸ್ಫೂರ್ತಿಯ ಕಮಲ. ಅವರು ನಮ್ಮೊಳಗಿನ ಭಯ ಹಿಂಜರಿಕೆಗಳನ್ನ ದೂರ ಮಾಡಿ ಪ್ರೀತಿಯ ಹಾಗೂ ಜ್ಞಾನದ ಬೆಳಕನ್ನ ತರುವಂತವರು. ಗುರು ಎಂದರೆ ಕತ್ತಲೆಯಲ್ಲಿರುವವರಿಗೆ ದಾರಿ ತೋರಿಸುವ ದೀಪ. ಸಾಧಾರಣ ಕಲ್ಲೊಂದನ್ನ ಸುಂದರ ಮೂರ್ತಿಯನ್ನಾಗಿಸುವ ಅದ್ಭುತ ಶಿಲ್ಪಿ. ಖಾಲಿ ಹಾಳೆಯ ಮೇಲೆ ಸುಂದರ ಚಿತ್ರಕಲೆಗಳನ್ನ ಬಿಡಿಸಿ ಬಣ್ಣ ತುಂಬುವ ಅದ್ಭುತ ಕಲೆಗಾರ. ಹೀಗೆ ಹೇಳುತ್ತಾ ಹೋದರೆ ಗುರುವಿನ ಬಣ್ಣನೆಗೆ ಪದಗಳು ಸಾಲದು. ಅಂತಹ ಗುರುವನ್ನ ಸನ್ಮಾನಿಸುವ, ಅವರ ಸಾಧನೆಗಳನ್ನ ಸಂಭ್ರಮಿಸುವ ಶುಭ ಗಳಿಗೆಗೆ ನಾವೆಲ್ಲರೂ ಸಾಕ್ಷಿಯಾಗಿರುವುದು ದೈವದ ಕೊಡುಗೆ ಎಂದೇ ಹೇಳಬಹುದು. ದೈವಿ ಸ್ವರೂಪವಾದ ನಮ್ಮ ಗುರುಗಳಿಗೆ ವಂದಿಸುವ ಈ ಕಾರ್ಯಕ್ರಮದಲ್ಲಿ ವಿದ್ಯಾಮಾತೆಗೆ ನಮಸ್ಕರಿಸಲು, ಪ್ರಾರ್ಥನಾ ಗೀತೆ ಮಂಡಿಸಲು ಶ್ರೀಮತಿ ತಬಸುಂ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದೆ. ನಿನ್ನ ನಾಮ
ಮಾಹಿತಿಯನ್ನು ಮಂಡಿಸಿದ ಶ್ರೀಮತಿ ತಬಸುಮ್ ಅವರಿಗೆ ಧನ್ಯವಾದಗಳು. ಶ್ರೇಷ್ಠ ತತ್ವಜ್ಞಾನಿ ಅರಿಸ್ಟಾಟಲ್ ಮುಕ್ತಿಯೊಂದನ್ನು ಈ ಸಂದರ್ಭದಲ್ಲಿ ಸ್ಮರಿಸುವುದಾದರೆ, those who educate children well are more to be honored than the parents, for these only gave a life those the art of living well. ಅದರರ್ಥ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನ ನೀಡುವಂತ ಶಿಕ್ಷಕರು ಪೋಷಕರಿಗಿಂತಲೂ ಹೆಚ್ಚು ಗೌರವಕ್ಕೆ ಅರ್ಹರು. ಏಕೆಂದರೆ ಪೋಷಕರು ಮಕ್ಕಳಿಗೆ ಬದುಕನ್ನ ಕೊಡುತ್ತಾರೆ, ಗುರುಗಳು ಅವರಿಗೆ ಬದುಕುವ ಕಲೆಯನ್ನ ಕಲಿಸುತ್ತಾರೆ. ಈ ಮಾತು ನಮ್ಮ ಗುರುಗಳಿಗೆ ಅಕ್ಷರಶಃ ಹೊಂದುತ್ತದೆ. ಏಕೆಂದರೆ 2003 ಜೂನ್ನಲ್ಲಿ ಸುಮಾರು 12-13 ವರ್ಷದವರಾದ ನಾವು ಕೇವಲ 3 ಕೊಠಡಿಗಳಿದ್ದ, ಅಷ್ಟೇನೂ ಮೂಲಭೂತ ಸೌಕರ್ಯಗಳಿರದ, ನೋಡಿದರೆ ತುಂಬಾ ಸಾಧಾರಣ ಅನಿಸುವಂತ ಈ ಶಾಲೆಗೆ ಕಾಲಿಟ್ಟಾಗ ನಮ್ಮ ಬದುಕನ್ನೇ ಬದಲಿಸುವಂತ ಅದ್ಭುತ ಜ್ಞಾನವುಳ್ಳ, ಸ್ನೇಹಮಯಿ, ಮಮತಾಮಯಿ, ಕರುಣಾಮಯಿ ಗುರುಗಳಿರುತ್ತಾರೆ ಎಂಬ ಕಲ್ಪನೆ ನಮಗಿರಲಿಲ್ಲ. 100ಕ್ಕೆ 20% ವಿದ್ಯಾರ್ಥಿಗಳು ಈ ಶಾಲೆ ಚೆನ್ನಾಗಿದೆ, ವಿದ್ಯಾಭ್ಯಾಸ ವಾತಾವರಣ ಚೆನ್ನಾಗಿದೆ ಎಂಬ ಪೂರ್ವ ಮಾಹಿತಿ ಸಮೇತ ಬಂದಿರುವವರಾಗಿದ್ದರು. ಸುಮಾರು 80% ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆ ಫೀಸ್ ಕಡಿಮೆ ಇದೆ, ನಮ್ಮ ಮನೆ ಆರ್ಥಿಕ ಪರಿಸ್ಥಿತಿಗೆ ಸರಿ ಹೊಂದುತ್ತದೆ, ಏನೋ ಒಂದು ಕಲ್ತ್ರಾಯ್ತು ಅನ್ನುವಂತ ಬ್ಲ್ಯಾಂಕ್ ಮೈಂಡ್ ಇಟ್ಕೊಂಡೆ ನಾವು ಒಳಗೆ ಬಂದಿದ್ದು. ಆದ್ರೆ ನಮಗೆ ಗೊತ್ತಿರದೆ ಈ ಶಾಲೆ ನಮ್ಮ ಬದುಕಿಗೆ ಒಂದು ಭದ್ರ ಬುನಾದಿಯನ್ನ ಕಟ್ಟಿಕೊಟ್ಟಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಇದೇ ಸ್ಟೇಜ್ ಮೇಲೆ 20 ವರ್ಷಗಳ ನಂತರ ನಿಂತು ನಾವೆಲ್ಲ ಅತ್ಯಂತ ವಿಶ್ವಾಸದಿಂದ, ಹೆಮ್ಮೆಯಿಂದ ಹೇಳುತ್ತೇವೆ, ನಮ್ಮ ಗುರುಗಳು ನಮ್ಮ ಜೀವನದ ಬ್ರಹ್ಮ, ವಿಷ್ಣು, ಮಹೇಶ್ವರರೆಂದು. ಅಂತಹ ಗುರುಗಳನ್ನ ಸಂಭ್ರಮಿಸುವ ಈ ಶುಭ ಸಮಾರಂಭದ ಉದ್ಘಾಟನೆಯನ್ನ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಲು ಮಾನ್ಯ ಸಭಾಪತಿಗಳಿಗೆ ಕೇಳಿಕೊಳ್ಳುತ್ತಿದ್ದೆ. ಎಲ್ಲ ಮಹನೀಯರು ಉದ್ಘಾಟನಾ ಸಮಾರಂಭಕ್ಕೆ ಸೇರಬೇಕಾಗಿ ವಿನಂತಿ. ತಡ್ರಿ, ನಡು ಅಡ್ಡಾಡ್ಬೇಡ್ರಿ. ಬರ್ರಿ, ಸೈಡ್ ನಿಂದ್ರಿ, ಸೈಡ್ ನಿಲ್ಲ ನೀವು. ನೀರ ವಿದ್ಯಾರ್ಥಿ ಪ್ರತಿನಿಧಿಗಳನ್ನ ಕೇಳಿಕೊಳ್ಳುತ್ತಿದ್ದೇನೆ. ಮೊದಲನೇದಾಗಿ ಈ ಸಮಾರಂಭದ ಘನ ಉಪಸ್ಥಿತಿಯನ್ನ ವಹಿಸಿದಂತ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಸಭಾಪತಿಗಳಾದ ಸನ್ಮಾನ್ಯ ಶ್ರೀ ಬಸವರಾಜ್ ಹೊರಟ್ಟಿ ಸರ್ ಅವರಿಗೆ 2005-2006ನೇ ಸಾಲಿನ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮಗೆಲ್ಲ ತಿಳಿದಂತೆ ಅವರು ನಮ್ಮ ಶಾಲೆಯನ್ನ ದತ್ತು ಪಡೆದಿದ್ದಾರೆ. ದತ್ತು ಪಡೆದು
ಮುಂಚುತ್ತಿದೆ. ಹಳೆ ವಿದ್ಯಾರ್ಥಿಗಳಾದ ನಮಗೆ ಅತ್ಯಂತ ಹೆಮ್ಮೆ ಹಾಗೂ ಅಭಿಮಾನ ಎನಿಸುತ್ತದೆ. ತಮ್ಮ 5-6ನೇ ಸಾಲಿನ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ತುಂಬು ಹೃದಯದ ಸ್ವಾಗತ ಕೋರುತ್ತೇನೆ. ಸಮಾರಂಭವನ್ನ ಉದ್ಘಾಟನೆಗಾಗಿ ಆಗಮಿಸಿದಂತ ಗದಗ ಶಹರ ಭಾಗದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವ ಶ್ರೀ ಆರ್.ಪಿ. ಶೆಟ್ಟಪ್ಪನವರ ಸರ್ಗೂ ಕೂಡ 2005-6ನೇ ಸಾಲಿನ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಅವ್ವ ಸೇವಾ ಟ್ರಸ್ಟ್ನ ಸಂಚಾಲಕರಾಗಿರುವ ಡಾಕ್ಟರ್ ಬಸವರಾಜ್ ಧಾರವಾಡ್ ಸರ್ ಅವರಿಗೂ ಕೂಡ ತುಂಬು ಹೃದಯದ ಸ್ವಾಗತ. ಈ ಸಮಾರಂಭಕ್ಕೆ ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿರುವ ಗದಗ ಶಹರದ ಕ್ಷೇತ್ರ ಸಮನ್ವಯಾಧಿಕಾರಿಗಳಾದ ಶ್ರೀ ಎಸ್.ಪಿ. ಪ್ರಭಯನ್ ಮಠ್ ಸರ್ ಅವರಿಗೂ ಕೂಡ ಆತ್ಮೀಯವಾದಂತ ಸ್ವಾಗತ. ಹಾಗೆ ಈ ಸಮಾರಂಭದ ಕೇಂದ್ರ ಬಿಂದುಗಳಾದ ನಮ್ಮ ಎಲ್ಲ ಗುರುವೃಂದಕ್ಕೆ ನಮ್ಮೆಲ್ಲರ ತುಂಬು ಹೃದಯದ ಸ್ವಾಗತ ಸುಸ್ವಾಗತ. ಶ್ರೀ ಎಸ್.ಆರ್. ಹುಗಾರ್ ಸರ್, ಶ್ರೀ ಎಂ. ವೀರಪ್ಪ ಸರ್, ಶ್ರೀ ಎ.ಎಂ. ಕುಂಟೋಜಿ ಸರ್, ಐ ರಿಕ್ವೆಸ್ಟ್ ನಮ್ಮ ಎಲ್ಲ ವಿದ್ಯಾರ್ಥಿ ಮಿತ್ರರು ದಯವಿಟ್ಟು ಎಲ್ಲ ಗುರುಗಳಿಗೆ ಪುಷ್ಪ ಅಂತ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ, ಪೋಷಕರಿಗೆ, ಪತ್ರಕರ್ತರಿಗೆ ಮತ್ತು ಉಪಸ್ಥಿತಿಗೆ ತುಂಬು ಹೃದಯದ ಸ್ವಾಗತ. ಮಹನೀಯರೇ, ಈ ಪವಿತ್ರ ಶಾಲೆಯು ಹೆಮ್ಮರವಾಗಲು ಕಾರಣ ನಮ್ಮ ಈ ಶಾಲೆ. ಇಂಥ ಶಾಲೆಗೆ ಸಾಕಷ್ಟು ಕೊಡುಗೆಗಳನ್ನ ನೀಡಿದಂತ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಸಭಾಪತಿಗಳಾದ ಸನ್ಮಾನ್ಯ ಶ್ರೀ ಬಸವರಾಜ್ ಹೊರಟ್ಟಿ ಸರ್ ಅವರಿಗೆ 2005 ಮತ್ತು 6ನೇ ಸಾಲಿನ ವಿದ್ಯಾರ್ಥಿಗಳಿಂದ ಕೃತಜ್ಞತಾಪೂರ್ವಕವಾಗಿ ವಿನಯಪೂರ್ವಕವಾಗಿ ಸಣ್ಣದೊಂದು ಕಿರು ಸನ್ಮಾನ. ದಯವಿಟ್ಟು ಬಸವರಾಜ್ ಹೊರಟ್ಟಿ ಸರ್ ಅವರು ಎಲ್ಲ ವಿದ್ಯಾರ್ಥಿ ಬಳಗ ಹಾಗೂ ನಮ್ಮ ಶಿಕ್ಷಕ ಬಳಗದ ಪರವಾಗಿ ವಿನಯಪೂರ್ವಕವಾದ ಸಣ್ಣ ಕಿರು ಸನ್ಮಾನವನ್ನ ಸ್ವೀಕರಿಸಬೇಕು. ನಮ್ಮ ವಿನಯ